ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸ್ಕಾ ಬನ್ ರೆಸಿಪಿ. ಸೂಪರಾಗಿ ಟೇಸ್ಟಿಯಾಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ವೈರಲಾಗಿ ನಡೀತಿರೋ ಒಂದು ಮಸ್ಕಾ ಬನ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಬೆಣ್ಣೆ ಮತ್ತು ಮಿಲ್ಕ್ ಮೇಡ್, ಆ ನಂತರ ಬನ್, ಇದಿಷ್ಟು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸು. ಆ ನಂತರ ಬಟ್ರನ್ನು ನೀವು ಅನ್ಸಾಲ್ಟೆಡ್ ಬಟ್ರನ್ನ ಯೂಸ್ ಮಾಡ್ಕೋಬೇಕು, ಸಾಲ್ಟೆಡ್ ಬಟ್ರನ್ನ ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ಬನ್ನಿಗೆ ಹಚ್ತಾ ಇರುವಾಗ ಅದು ಸಾಲ್ಟಾಗಿ ಟೇಸ್ಟ್ ಬರುತ್ತೆ, ಅದೊಂದು ಸ್ವೀಟಾಗಿ ಬರಲ್ಲ. ಸೊ ಅದಕ್ಕೆ ಅನ್ಸಾಲ್ಟೆಡ್ ಬಟ್ರನ್ನ ಯೂಸ್ ಮಾಡಬೇಕು. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಬಟ್ರನ್ನ ತೊಗೋಬಹುದು. ಇದಕ್ಕೆ ಸ್ವಲ್ಪ ಬಟ್ರ್ ಜಾಸ್ತಿ ಬೇಕು. ಸೊ ಎಲ್ಲ ಬ್ರೆಡ್ಡಿಗೆ ಹಚ್ಚೋದ್ರಿಂದ ಸ್ವಲ್ಪ ಬಟ್ರ್ ಜಾಸ್ತಿ ಬೇಕಾಗುತ್ತೆ. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಆ ನಂತರ ನೀವು ಹೇಗೆ ಅದು ಮಿಕ್ಸ್ ಮಾಡ್ಕೊತೀರಾ ಅಷ್ಟು ನೀವು ಸ್ವಲ್ಪವಾಗಿ ಮಿಲ್ಕ್ ಮೇಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಮೂತಿನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಒಂದು ಮೀಡಿಯಮ್ ಸ್ಟ್ರಕ್ಚರಲ್ಲಿ. ಅದು ಸ್ಮೂತ್ ಆದರೆ ನೀರಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಮಿಲ್ಕ್ ಮೇಡ್ ಹಾಕುವಾಗಲೇ ನೋಡ್ಕೊಂಡು ಹಾಕೋಬೇಕು. ಜಾಸ್ತಿ ಮಿಲ್ಕ್ ಮೇಡನ್ನು ಹಾಕಬಾರ್ದು. ಜಾಸ್ತಿ ಮಿಲ್ಕ್ ಮೇಡ್ ಹಾಕಿದ್ರೆ ನೀರಾಗಿ ಹೋಗ್ಬಿಡುತ್ತೆ. ಸೊ ಇಷ್ಟು ಬಂದರೆ ಸಾಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಬಟ್ರನ್ನು ಸ್ವಲ್ಪ ಪ್ಯಾನಿಗೆ ಹಚ್ಚಿ ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಬಟ್ರನ್ನು ತೊಗೊಂಡು ಈಗ ಪ್ಯಾನ್ ಬಿಸಿಯಾಗಿದೆ, ಬಟ್ರನ್ನ ಹಾಕಿ ಈಗ ಬ್ರೆಡ್ಡನ್ನು ಮಧ್ಯ ಕೊಯ್ದು ಅದನ್ನ ಫ್ರೈ ಮಾಡ್ಕೋಬೇಕು. ಈಗ ಬಟ್ರಿಗೆ ಹಿಂಗೆ ನೋಡಿ ಬಟ್ರ್ ಫ್ರೈ ಆಗ್ತಿರುವಾಗ ಬನ್ನನ್ನು ಹೀಗೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಬನ್ನನ್ನು ಇಟ್ಟು ಚೆನ್ನಾಗಿ ಬಣ್ಣದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸೂಪರಾಗಿ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡ್ಬೋದು. ಮನೇಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇತ್ತು ಅಂದರೆ ಬೇಗನೆ ಮಾಡ್ಕೋಬೋದು. ಸಂಜೆ ಟೀ ಟೈಮಿಗೆಲ್ಲ ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಎಂತಹ ರೆಸಿಪಿ ಇದು, ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಈಗ ಬೆಣ್ಣೆ ಅದ್ರ ಮೇಲೆ ನಾವು ಕೆಳಗೆ ತಾಗತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಮೇಲೆ ಬೆಣ್ಣೆ ಹಚ್ಚಿದ್ದೀವಿ. ಬೇಕಾದರೆ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಬೆಣ್ಣೆ ಇಷ್ಟ ಇಲ್ಲ ಅಂದರೆ ಹಾಕಂಗಿಲ್ಲ, ಬೇಡ. ನಾನು ಸ್ವಲ್ಪ ಹಾಕಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಬೆಣ್ಣೆ ಇಷ್ಟ, ಸೊ ಅದಕ್ಕೆ ನಾನು ಸ್ವಲ್ಪ ಮೇಲೇನೂ ಬೆಣ್ಣೆ ಹಚ್ಚಿದ್ದೀನಿ. ಈಗ ಹಾಗೆ ಅದನ್ನ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಳಗಿನ ಭಾಗ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಇಲ್ಲಿ ನೋಡಿ ಚೆನ್ನಾಗಿ ಈಗ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಉಲ್ಟಾ ಮಾಡಿ ಚೆನ್ನಾಗಿ ಬ್ರೆಡ್ಡನ್ನು ಕಡಲು ನೀವು ಹೇಗೆ ಈಗ ಬರ್ಗರಿಗೆಲ್ಲ ಹೆಚ್ಚು ಫ್ರೈ ಮಾಡ್ಕೊಂಡಿರಲ್ಲ, ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಆಯಿತು. ನೀವು ಎಲ್ಲ ರೀತಿಯಲ್ಲೂ ನೋಡಿರ್ತೀರ, ಆದರೆ ಈ ರೀತಿಯೂ ಒಮ್ಮೆ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಯಿತು. ನಾನು ಟ್ರೈ ಮಾಡಿದ್ದು ನೋಡಿ ಹೀಗೆ ಫ್ರೈ ಆಗಿ ಆ ಕಡೆಯೂ ಸ್ವಲ್ಪ ಫ್ರೈ ಆದರೆ ಸೂಪರಾಗಿ ಟೇಸ್ಟಿಗೆ. ಹೀಗೂ ಚಾಯ್ ಟೈಮ್, ಸಂಜೆ ಚಾಯ್ ಎಲ್ಲ ಮಾಡಿ ಕುಡಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಈಗ ಫ್ರೈ ಆಗಿದ್ದೆ ತೆಗೆದ್ರೆ ಇದಿಷ್ಟು ಹೀಗೆ ತೆಗೆದಿಟ್ರೆ ಆಯಿತು ಗೈಸ್. ನೋಡಿ ಹೀಗೆ ತೆಗೆದಿಟ್ಟು ಈಗ ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ. ನಾನು ಇಷ್ಟು ಬಂದು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಈಗ ಬ್ಯಾಟರನ್ನು ಇರುತ್ತಲ್ಲ, ನೀವು ಬೇಕಾದರೆ ಸ್ವಲ್ಪವನ್ನು ಬೇಕಾದರೂ ಹಚ್ಬೋದು, ಇಲ್ಲಾಂದರೆ ಜಾಸ್ತಿ ಬೇಕಾದರೂ ಹಚ್ಬೋದು. ಹೀಗೆ ಹಚ್ಚಿದರೆ ಆಯಿತು. ನೋಡಿ ವಿಡಿಯೋದ ಮೇಲೆ ಹೋಗಿದೆ ಹಚ್ಚೋದು, ಸೊ ಅದು ಮರ್ತೋಯ್ತು, ನಾನು ನೋಡಲೇ ಇಲ್ಲ ವೀಡಿಯೋವನ್ನು. ಅದು ಹಚ್ಚೋದು ನಾನು ಮೇಲೆ ಮಾಡಿಬಿಟ್ಟಿದ್ದೀನಿ. ಸೊ ನೀವು ಸ್ವಲ್ಪ ಹಚ್ಚಿ, ಈಗ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲದವರಿಗೆ ಸ್ವಲ್ಪ ಹಚ್ಚಿ ಕರೆಕ್ಟಾಗಿ ಲೆವೆಲ್ ಮಾಡಿ ಹಚ್ಚಿ. ಈಗ ನೋಡಿ ಹೀಗೆ ಹಚ್ಚಿದ್ರೆ ಆಯಿತು. ಇಷ್ಟೇ ಇರೋದು. ಅದ್ರ ಮೇಲೆ ಮತ್ತೊಂದು ನೀವು ಬೇಕಾದರೆ ಮೇಲೆ ಇರೋ ಬ್ರೆಡ್ಡಿಗೂ ಹಚ್ಕೋಬಹುದು. ಮೇಲಿರತ್ತಲ್ಲ ಆ ಬ್ರೆಡ್ಡಿಗೆ ಬೇಕಾದರೂ ಹಚ್ಕೋಬಹುದು. ಯಾಕಂದರೆ ಸ್ವೀಟ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಹಚ್ಚಲಿಲ್ಲ ಮೇಲೆ. ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಹಚ್ಚಲಿಲ್ಲ. ನೀವು ಮತ್ತೆ ಅದಕ್ಕೆ ಕರೆಕ್ಟ್ ಸೈಡಿಗೆ ಪ್ಯಾಕಿಂಗ್ ಬರುತ್ತಲ್ಲ, ಸೈಡಿಗೆ ಒಂದು ಸ್ವಲ್ಪ ಹಚ್ಚಿ. ಅದು ವೀಡಿಯೋ ನೋಡಲೇ ಇಲ್ಲ ನಾನು, ಹೇಗೆ ನೋಡೇ ಇಲ್ಲ. ಸೊ ನೋಡಿ ಹೀಗೆ ಸೈಡಿಗೆ ಹಚ್ಚಿ ಇಟ್ಟರೆ ಆಯಿತು. ಈಗ ಸೈಡ್ ಸ್ವಲ್ಪ ಫುಲ್ ಹಾಕಬೇಡಿ, ಒಂದು ಸ್ವಲ್ಪ ಮಧ್ಯದಷ್ಟು ಭಾಗಕ್ಕೆ ಹಚ್ಚಿ ಈಗ ಪ್ಲೇಟಿಗೆ ಸರ್ವ್ ಮಾಡಿದರೆ ಆಯಿತು ಗೈಸ್. ನೋಡಿ ನಾನು ನೋಡಲೇ ಇಲ್ಲ ಗೈಸ್, ನಿಮಗೆ ಹೇಳೋದು. ಈಗ ನೋಡಿ ಇಷ್ಟು ಮಾಡಿದರೆ ಆಯಿತು. ಈಗ ನೋಡಿ ಆ ಮಧ್ಯ ಪೋರ್ಷನಿಗೆ ಅಷ್ಟೇ. ನೀವು ಡೋನಟ್ಸ್ ಎಲ್ಲ ಮಾಡ್ತೀರಲ್ಲ, ಸೊ ಆ ರೀತಿ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಒಮ್ಮೆಲೆ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಯಾರಾದರೂ ನನ್ನ ವಿಡಿಯೋನ ಮೊದಲ ಟೈಮ್ ನೋಡೋದಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮಸ್ಕಾ ಬನ್ನನ್ನು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್.